ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 9ನೇ ಅಧ್ಯಾಯ, ಶ್ಲೋಕ 161. ಹೇ ಬೇಸೆ ಜಾನಿನೋ ಕೃಷ್ಣ ಭಕ್ತಿ ಸರ್ವೋಪರಿ, ಕೃತಾರ್ಥ ಕರಿಲೆ ಮೋರಾ ಕೈಲೆ ಕೃಪಾ ಕರಿ. ಹೇ ಬೇಸೆ ಜಾನಿನೋ ಕೃಷ್ಣ ಭಕ್ತಿ ಸರ್ವೋಪರಿ, ಕೃತಾರ್ಥ ಕರಿಲೆ ಮೋರೆ ಕೈಲೆ ಕೃಪಾ ಕರಿ. ಹೇ ಬೇಸೆ ಜಾನಿನೋ ಕೃಷ್ಣ ಭಕ್ತಿ ಸರ್ವೋಪರಿ, ಕೃತಾರ್ಥ ಕರಿಲೆ ಮೋರೆ ಕೈಲೆ ಕೃಪಾ ಕೋರಿ. ಅನುವಾದ: ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿಯ ಪೂಜೆ ಎಂದು ಈಗ ನನಗೆ ತಿಳಿಯಿತು. ನಿಮ್ಮ ಅವಾಜ ಕರುಣೆಯಿಂದ ವಿಷಯಗಳನ್ನು ವಿವರಿಸಿ ನನ್ನ ಜೀವನವನ್ನು ಕೃತಾರ್ಥ ಮಾಡಿದ್ದೀರಿ. ಈಗ ಅಲ್ಲಿ ಕೂಡ ಬಂದದೆ. ಈಗ ನಾನು ಎಂಡ್ ಮಾಡಿದ್ದು ಪ್ರಭುಪಾದಿದ್ದು ಆಡಿಯೋ. ಕೃಷ್ಣ ಪ್ರಜ್ಞೆ ಆಗಬೇಕು ಹೇಗೆ? ಡೈರೆಕ್ಟ್ಲಿ ಎಂಗೇಜ್ ಇನ್ ಸರ್ವಿಸ್ ಆಫ್ ದಿ ಲಾರ್ಡ್. ಹಾಗೆ ಇಲ್ಲಿ ಕೂಡ ಇರುವಂತಹದ್ದು ವೆಂಕಟಭಟ. ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿಯ ಪೂಜೆ ಎಂದು ಈಗ ನನಗೆ ತಿಳಿಯಿತು. ನೋಡಿ, ಅದು ಇಲ್ಲಿಗೆ ಕನೆಕ್ಟ್ ಆಯಿತು. ನಾನು ಆಕ್ಚುಲಿ ಕನೆಕ್ಟ್ ಮಾಡ್ಬೇಕಂತ ಹೇಳಿದಲ್ಲ ಅದು. ನಾನು ಬೆಳಿಗ್ಗೆ ಹೇಳಲಿಕ್ಕೆ ಆಗಲಿಲ್ಲ, ಹೀಗೆ ಹೇಳಿದೆ. ಅದು ಇಲ್ಲಿ ಕನೆಕ್ಟ್ ಆಯಿತು. ಹಾಗೆ ಡಿವೋಷನಲ್ ಸರ್ವಿಸ್ ಯಾವಾಗ ಕನೆಕ್ಟ್ ಆಗ್ತದೆ, ಒಂದಕ್ಕೊಂದು ಕನೆಕ್ಟ್ ಆಗ್ತದೆ, ಒಂದಕ್ಕೊಂದು ಕನೆಕ್ಟ್ ಆಗ್ತದೆ. ದೇರ್ ಇಸ್ ಕನೆಕ್ಷನ್. ಅದರಿಂದ ಈಗ ಎಂತಾಗಿದೆ ಅಂದ್ರೆ ಕನೆಕ್ಷನ್ ಕಳಚಿ ಹೋಗಿದೆ. ಕನೆಕ್ಷನ್ ಕಳಚಿ ಹೋಗಿದೆ. ಆ ಕನೆಕ್ಷನ್ ಅನ್ನು ನಾವು ಮರುಸ್ಥಾಪಿಸಬೇಕು. ಹೇಗೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಸಣ್ಣ ಮಗು, 3 ವರ್ಷದ ಮಗು, 3 ವರ್ಷದ ಮಗುವನ್ನು ತಂದೆ ಜಾತ್ರೆ ಕೊಂಡೋಗ್ತಾರೆ. ದೊಡ್ಡ ಜಾತ್ರೆ, ಒಂದು ಕಡಿಮೆಯಲ್ಲಿ 10,000 ಜನ ಸೇರುವಂತ ಜಾತ್ರೆ. ಮಗು ಕೈ ಹಿಡ್ಕೊಂಡು ಹೋಗುವಂತ, ಅಂದ್ರೆ ಮಗುವನ್ನು ಎತ್ತಿ ಹೋಗುದಲ್ಲ, ತಂದೆ ಕೈ ಹಿಡ್ಕೊಂಡು ಹೋಗುವಂತ. ನಡೀತದೆ ಮಗು, 3 ವರ್ಷದ ಮಗು ಆರಾಮ್ಸೆ ನಡೀತದೆ. ತುಂಬಾ ರಶ್, ಕೈ ತಪ್ಪಿ ಹೋಗ್ತದೆ. ಎಂತಾಗ್ತದೆ? ಕೈ ತಪ್ಪಿ ಹೋಗ್ತದೆ. ಮತ್ತೆ ತಂದೆ ಹೇಗೆ ಪ್ರಯತ್ನ ಮಾಡ್ತಾರೆ, ಮಗು ಸಿಗ್ತಾ ಇಲ್ಲ. ಆ ಕಡೆಯಿಂದ ಮಗು ಕೂಗ್ತಾ ಉಂಟು, ಅಪ್ಪ 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 ಅಂತ ಕೂಗ್ತಾ ಉಂಟು. ಈ ಕಡೆಯಿಂದ ತಂದೆ ಕೂಗ್ತಾ ಇದ್ದಾರೆ ಮಗನನ್ನು. ಈ ರೀತಿ ಆಗ್ತಾ ಉಂಟು. ಕಡೆಗೆ ಆ ಜಾತ್ರೆದು ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ ಅಲ್ಲಿ ಹೋಗ್ತಾರೆ ಇವರು. ನನ್ನ ಮಗು ಇಲ್ಲ, ಮಗು ಇಲ್ಲ, ಮಗು ಇಲ್ಲ ಅಂತ. ಕಡೆಗೆ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇಂಥ ಮಗು ಯಾರಿಗೆ ಸಿಕ್ಕಿದ್ರೆ ಕೊಡಿ ಅಂತ. ಆಗ ಜೋರಾಗಿ ಅನೌನ್ಸ್ ಮಾಡ್ತಾರೆ. ಆಗ ಮಗು ಒಬ್ಬರ ಹತ್ರ ಇರ್ತದೆ. ಅವರು ಇಮಿಡಿಯೇಟ್ ಅಲ್ಲಿ ಬರ್ತಾರೆ, ಬಂದು ಹೇಳ್ತಾರೆ, ನಾನು ವೈಟ್ ಶರ್ಟ್ ಮತ್ತೆ ವೈಟ್ ಧೋತಿ ಹಾಕಿದ್ದೇನೆ, ಈ ಜಾಗದಲ್ಲಿ ಇದ್ದೇನೆ, ನನ್ನೊಟ್ಟಿಗೆ ಮಗು ಉಂಟು ಅಂತ. ಅಲ್ಲಿಗೆ ಬರ್ತಾರೆ. ಈಗ ಆ ಜನ ವಾಪಸ್ ಮಗುವನ್ನು ಕೊಟ್ರು. ಅದೇ ರೀತಿ ನಾವು ಕೂಡ ಭಗವಂತನನ್ನು ಮರ್ತಿದ್ದೇವೆ. ಈಗ ಪ್ರಭುಪಾದ್ ನಮ್ಮನ್ನು ವಾಪಸ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಹೇಗೆ? ಆ ವೈಟ್ ಧೋತಿ ಮತ್ತೆ ವೈಟ್ ಕುರ್ತಾ ಹಾಕಿದವ ಮಗುವನ್ನು ಹೇಗೆ ಕೊಡ್ತಾನೆ ತಂದೆಗೆ, ಅವನಿಗೆ ಸಿಕ್ಕುವಂಥದ್ದು ಮಗು. ಅವ ಹೋಗಿ ಅಲ್ಲಿ ಹೇಳ್ತಾನೆ, ಅನೌನ್ಸ್ಮೆಂಟ್ ಅಲ್ಲಿ ಹೇಳ್ತಾನೆ, ನನಗೆ ಸಿಕ್ಕಿದೆ ಅಂತ. ಅದೇ ರೀತಿ
ನಮ್ಗೆ ಕೂಡ ಕ್ಲೂವೇ ಇಲ್ಲ, ಗೊತ್ತಿಲ್ಲ ನಮ್ಗೆ ಕೃಷ್ಣನ ಕನೆಕ್ಷನ್ ಎಂತ ಅಂತ. ಪ್ರಭುಪಾದ್ ನಮ್ಮನ್ನು ಕನೆಕ್ಟ್ ಮಾಡಿದ್ದಾರೆ ವಾಪಸ್. ಪ್ರಭುಪಾದ ಇಚ್ಛೆ ಅಂತ ಅಂದ್ರೆ ಮರಳಿ ದೇವೋತ್ತಮನೆಡೆಗೆ ಎಲ್ಲರನ್ನು ಕೊಂಡೋಗುವಂತದ್ದು. ಪ್ರಭುಪಾದ ಹೇಳುವಂತದ್ದು, ಐ ವಾಂಟ್ ಟು ಚೇಂಜ್ ದಿ ವರ್ಲ್ಡ್ ಥಿಂಕಿಂಗ್, ಐ ವಾಂಟ್ ಟು ಮೇಕ್ ದಿ ವರ್ಲ್ಡ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ದೊಡ್ಡ ಜವಾಬ್ದಾರಿ, ಸಣ್ಣ ಪುಟ್ಟ ಅಲ್ಲ. ನಮ್ದೆಲ್ಲ ನೋಡಿ ನಮ್ದೆಲ್ಲ ಎಂತ ಇಚ್ಛೆ, ನನ್ನ ಮಗಳನ್ನು ನಾನು ಡಾಕ್ಟರ್ ಮಾಡಬೇಕು, ಇದು ನಮ್ದು ಇಚ್ಛೆ. ಮಗನನ್ನು ನನಗೆ ಇಂಜಿನಿಯರ್ ಮಾಡಬೇಕು, ಇದು ನಮ್ಮ ಇಚ್ಛೆ. ನಾವೊಂದು ಎಂತಂದ್ರೆ ಈ ಕಂಪಾಸ್ ಅಲ್ಲಿ ನಾವೊಂದು ಹೀಗೆ ಸರ್ಕಲ್ ಹಾಕಿದ್ದೇವೆ, ಆ ಸರ್ಕಲ್ ಒಳಗಿದ್ದೇವೆ. ವಿ ಆರ್ ಸೆಲ್ಫಿಶ್ ಪೀಪಲ್, ವಿ ಆರ್ ಥಿಂಕಿಂಗ್ ಅವರ್ ಸೆಲ್ಫ್. ನಾನು ನನ್ನದು ಇದೇ ನೋಡ್ತಾ ಇದ್ದೇವೆ ನಾವು ಆಕ್ಚುಲಿ ಆ ಕಂಪಾಸ್ ಇಂದ ಹೊರಗೆ ಬರ್ಬೇಕು, ನಾವು ಆ ಸರ್ಕಲ್ ಇಂದ ನಾವು ಹೊರಗೆ ಬರ್ಬೇಕು. ಪ್ರಭುಪಾದ್ ನೋಡಿ, ಯದಿ ಪ್ರಭುಪಾದ್ ನ ಹೋಯ್ತೋ ಕಬೆ ಕಿ ಹೋಯ್ತೋ ಜೀವನ ಭೈತ ಕಿಶೇ. ಇದು ಗುರು ಮಹಾರಾಜ್ ಬರೆದದ್ದು ಪದ್ಯ. ಪ್ರಭುಪಾದ್ ಇಲ್ಲದಿದ್ರೆ ನನ್ನ ಕತೆ ಎಂತ ಆಗ್ತಿತ್ತು. ನಾನು ಅಂದ್ರೆ ಪ್ರಭುಪಾದ್ ಗುರು, ಪ್ರಭುಪಾದ್ ಶಿಷ್ಯ ಈಸ್ ಓಲ್ನ ಜಯಪದ ಸ್ವಾಮಿ ಮಹಾರಾಜ್, ನಮ್ಮ ಗುರು ಮಹಾರಾಜ್. ಅವ್ರು ಹೇಳುವಂಥದ್ದು, ಅವರಿಲ್ಲದಿದ್ರೆ ನನ್ನ ಎಂತ ಗತಿ ಎಂತ ಆಗ್ತಿತ್ತು. ನನ್ಗೆ ಕೃಷ್ಣ ಭಜಿ ಸಿಗ್ತಾ ಇತ್ತಾ? ಇಲ್ಲ. ಹಾಗಾಗಿ ನಮ್ಗೆ ಕ್ಲೂವೇ ಇಲ್ಲ ಭಕ್ತಿ ಸೇವೆ ಅಂತ. ಪ್ರಭುಪಾದ್ ನಮ್ಮನ್ನು ವಾಪಸ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಗೆ ಈಗ ಸೀರಿಯಸ್ನೆಸ್ ಬರಲಿಲ್ಲ. ನೋಡಿ ನಾವೆಷ್ಟು ಮಿಸ್ಫಾರ್ಚೂನ್. ಪ್ರಭುಪಾದ್ ಅಂತಂದ್ರೆ ಕಡಿದ ಸಂಬಂಧವನ್ನು ವಾಪಸ್ ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ವಿ ಆರ್ ಸೋ ಕೇರ್ಲೆಸ್, ನಮ್ಗೆ ಅದರ ಚೂರು ಕೂಡ ವ್ಯಾಲ್ಯೂ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಕನೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿ ಪೂಜೆ ಎಂದು ಈಗ ನನಗೆ ತಿಳಿಯಿತು. ಅಟ್ಲೀಸ್ಟ್ ವೆಂಕಟಭಟನಿಗೆ ತಿಳಿಯಿತು, ನಮ್ಗೆ ತಿಳಿಯುತ್ತಾ? ಇಲ್ಲ. We are rotting in this material world. We are doing sense gratification again and again. ಪುನಃ ಚರ್ವಿತ ಚರ್ವನಾನ, chewing the chew. ಎಂತ ಜಗಿದ್ದೇವೆ ಅದನ್ನೇ ಜಗಿತಾ ಇದ್ದೇವೆ ನಾವು. ನಮಗೆ ಸೀರಿಯಸ್ನೆಸ್ ಬರಲಿಲ್ಲ. ಅಟ್ಲೀಸ್ಟ್ ಇವತ್ತು ನಾವು ವೆಂಕಟಭಟನ ವಿಷಯ ಓದ್ತಾ ಇದ್ದೇವೆ, ವೆಂಕಟಭಟನಿಗೆ ಸೀರಿಯಸ್ನೆಸ್ ಬಂದಿದೆ. ಎಸ್, ನನಗೆ ಯಾವಾಗ ಬರುವಂತದ್ದು ಈ ರೀತಿ ಸೀರಿಯಸ್ನೆಸ್? ನೋಡಿ, ವೆಂಕಟಭಟ ಹೇಳುವಂತ ಚೈತನ್ಯ ಮಹಾಪ್ರಭು ಎಂತ ಹೇಳುವಂತದ್ದು, ನಾವು ಇದನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವ. ವೆಂಕಟಭಟ ಎಂತ ಹೇಳುವಂತದ್ದು, ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿ ಪೂಜೆ ಎಂದು ಈಗ ನನಗೆ ತಿಳಿಯಿತು. ನಾವು ಭಕ್ತಿ ಸೇವೆಯಲ್ಲಿ ಇದ್ದೇವೆ, ನಾವು ಜಸ್ಟ್ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ. ಟೈಮ್ ಪಾಸ್ ಅಂದ್ರೆ ಕೆಲವರು ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗಿ ಎಕ್ಸಾಮ್ ಎಲ್ಲ ಬರೆಯುವುದಿಲ್ಲ. ದಿವಸದಲ್ಲಿ ಒಂದು ಕ್ಲಾಸ್ ಅಟೆಂಡ್ ಆಗ್ತಾರೆ, ಅರ್ಧ ಅಟೆಂಡ್ ಆಗ್ತಾರೆ, ಮತ್ತೆ ಅಟೆಂಡ್ ಆಗುವುದಿಲ್ಲ, ಎಲ್ಲ ಬಂಕ್ ಮಾಡ್ತಾರೆ ಕ್ಲಾಸ್. ಹಾಗೆ ನಾಲ್ಕು ತಿಂಗಳು ಆದ ಕೂಡಲೇ ಒಂದು ಸೆಮಿಸ್ಟರ್ ಬರ್ತದೆ, ಆಗ ಅಟೆಂಡೆನ್ಸ್ ಇಲ್ಲ, ಎಕ್ಸಾಮ್ ಬರೀಲಿಕ್ಕೆ ಏನು ಓದಲಿಲ್ಲ, ಬುಕ್ಸ್ ಇಲ್ಲ, ಬರೆಯುವುದಿಲ್ಲ ಎಕ್ಸಾಮ್. ಕಾಟಾಚಾರಕ್ಕೆ ಒಂದೆರಡು ಎಕ್ಸಾಮ್ ಬರೀತಾರೆ, ಅರ್ಧ ಗಂಟೆಯಲ್ಲಿ ಎದ್ದು ಬರ್ತಾರೆ, ಫೇಲ್. ಕಾಟಾಚಾರಕ್ಕೆ ಕಾಲೇಜಲ್ಲಿ ಸೇರಿದ್ದಾರೆ, ಫೀಸ್ ಎಲ್ಲ ಕಟ್ಟಿದ್ದಾರೆ, ಆದ್ರೆ ವೇಸ್ಟ್. ಅದೇ ರೀತಿ ನಾವು ಕೂಡ ಭಕ್ತಿ ಸೇವೆಯಲ್ಲಿ ಇದ್ದೇವೆ, ನಾವು ಜಸ್ಟ್ ಕಾಟಾಚಾರಕ್ಕೆ, ಸೀರಿಯಸ್ ಆಗ್ಲಿಲ್ಲ. ಯಾವಾಗ ನಮಗೆ ತಿಳಿಯುವಂತ ವೆಂಕಟಭಟನಿಗೆ ತಿಳಿಯಿತು, ನಮ್ಗೆ ಯಾವಾಗ ತಿಳಿಯುವಂತದ್ದು? ಯಾವಾಗ? ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಜೀವ ಜಾಗೋ
जीव जागो गौरा चांद बोले, जीव जागो गौरा चांद बोले, कोता निद्रा छावो माया पिशाची रखोले। जीव जागो गौरा चांद बोले, कोता निद्रा छाओ माया पिशाची रखोले, पिशाची रखोले। ಚೇತನಗಳು ಜಾಗೋ ಜಾಗೋ, ಜೀವ ಜಾಗೋ. ಯಾಕಂದ್ರೆ ಈಗ ಒಳಗೆ ಪಿಶಾಚಿ ಉಂಟು, ಪಿಶಾಚಿ ಇದ್ರೆ ಕೃಷ್ಣ ಕೂತ್ಕೊಳ್ಳುವುದಿಲ್ಲ. ಪಿಶಾಚಿ ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ಕ್ಲಾಸ್ ಮಾಡಿದೆ, ಕಾಮ ಕ್ರೋಧ ಮದ ಮೋಹ ಮತ್ಸರ, ಇದೆಲ್ಲ ಪಿಶಾಚಿ ಒಳಗೆ ಉಂಟು, ಅದು ಹೊರಗೆ ಬರ್ಬೇಕಂತೆ. ಮತ್ತೆ ಕೃಷ್ಣ ಕೂತ್ಕೊಳ್ತಾನೆ. ಹೇಗೆಂದ್ರೆ ನೀವೀಗ ಒಂದು ಮನೆಗೆ ಗೆಸ್ಟ್ ಅನ್ನು ಕರೀತೀರಿ, ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಉಂಟು, 2 ವರ್ಷದ ಮಗು. ಆ ಮಗು ಎಲ್ಲ ಆ ಚೇರಲ್ಲಿ ಎಲ್ಲ ಗಲೀಜು ಮಾಡಿಬಿಟ್ಟಿದೆ, ಎಲ್ಲ ತಿಂದದೆಲ್ಲ ಇದಾಕಿದೆ, ಮತ್ತೆ ಎಲ್ಲ ಜೊಲ್ಲೆಲ್ಲ ಅದರಲ್ಲೇ ಉಂಟು. ಈಗ ನೀವು ಗೆಸ್ಟಿಗೆ ಬರ್ತೀರಿ, ಕೂತ್ಕೊಳ್ಳಿ ಅಂತ ಹೇಳ್ತೀರಿ, ಆಗ್ತದ? ಎಸ್, ಯಾರು ಹೇಳ್ತೀರಿ? ಸಪೋಸ್ ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಉಂಟು, 2 ವರ್ಷದ ಮಗು, ಒಂದು ಚೇರಲ್ಲಿ ಎಲ್ಲ ಗಲೀಜು ಮಾಡಿಬಿಟ್ಟಿದೆ ಮಗು. ಈಗ ಒಂದು ಗೆಸ್ಟ್ ಬರ್ತಾರೆ, ನೀವು ಕೂತ್ಕೊಳ್ಳಿಕ್ಕೆ ಹೇಳ್ತೀರಿ, ಕೂತ್ಕೊಳ್ತಾರೆ ಗೆಸ್ಟ್? ಯಾಕೆ ಕೂತ್ಕೊಳ್ಳುವುದಿಲ್ಲ? ಕೊಳಕು ಉಂಟು. ಓ, ಅದೇ ರೀತಿ ಕೃಷ್ಣ ಕೂಡ ಈಗ ನಮ್ಮ ಒಳಗೆ ಕೂತ್ಕೊಳ್ಳುವುದಿಲ್ಲ, ಕೊಳಕುಂಟು, ತುಂಬಾ ಕೊಳಕುಂಟು. ಹೇಗೆ ಕೂತ್ಕೊಳ್ಳುವಂತದ್ದು? ಕೂತ್ಕೊಳ್ಳುವುದಿಲ್ಲ ಕೃಷ್ಣ, ಕೊಳಕು ಹೋಗ್ಬೇಕು. ಒಂದು ಮಾಮೂಲಿ ಗೆಸ್ಟ್ ನಿಮ್ಮ ಮನೆಯಲ್ಲಿ ಚೇರಲ್ಲಿ ಗಲೀಜಿದ್ರೆ ಕೂತ್ಕೊಳ್ಳುವುದಿಲ್ಲ, ಕೃಷ್ಣ ಹೇಗೆ ಒಳಗೆ ಕೂತ್ಕೊಳ್ಳುವಂತದ್ದು? ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ಜೀವ ಜಾಗೋ ಗೌಡ ಚಾಂದ್ ಬೋಲೆ, ಕೋತಾ ನಿದ್ರಾ ಚಾವ ಮಾಯ ಪಿಶಾಚಿರ ಕೋಲೆ. ಪಿಶಾಚಿಯನ್ನು ನಾವು ತೆಗಿಬೇಕು, ಹೊರಗೆ ಪಿಶಾಚಿಯನ್ನು ತೆಗಿಬೇಕು. ಪಿಶಾಚಿ ಇದ್ರೆ ಕೃಷ್ಣ ಕೂತ್ಕೊಳ್ಳುವುದಿಲ್ಲ. ಹಾಗೆ ವೆಂಕಟಭಟನಿಗೆ ಈ ಅಂಡರ್ಸ್ಟೂಡ್, ವೆಂಕಟಭಟನಿಗೆ ಗೊತ್ತಾಯ್ತು. ಎಂತ ಗೊತ್ತಾಯ್ತು ವೆಂಕಟಭಟನಿಗೆ? ವೆಂಕಟಭಟ ಹೇಳುವಂತದ್ದು ಚೈತನ್ಯ ಮಹಾಪ್ರಭು ಹತ್ರ, ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿ ಪೂಜೆ ಎಂದು ಈಗ ನನಗೆ ತಿಳಿಯಿತು. ನಾವು ಭಕ್ತಿ ಸೇವೆ ನಮಗೆ ಎಂತ ಹೇಳುವಂತದ್ದು, ಪುನಃ ಪುನಃ ಹೇಳಿದ್ರು ಕೂಡ ನಮಗೆ ತಿಳಿಯುವುದಿಲ್ಲ. ಎಷ್ಟು ಹೇಳಿದ್ರು ಕೂಡ ಎಂತ ಹೇಳುವಂತದ್ದು, ಸ್ಕೂಲಲ್ಲಿ ಹೇಳ್ತಾ ಇದ್ರು, ನಾಯಿ ಬಾಲಡು. ಕೆಲವರೆಲ್ಲ ಫೀಲ್ ಆಗ್ತಾ ಇದ್ರು ಕ್ಲಾಸಲ್ಲೆಲ್ಲ. ಹಾಗಾಗಿ ಅವರಿಗೆ ಟೀಚರ್ ಎಲ್ಲ ಹೊಡೆಯುವಂಥದ್ದು. ಮ್ಯಾಥ್ಸ್ ಅಲ್ಲಿ ಅರ್ಥವೇ ಆಗುವುದಿಲ್ಲ, ಥಿಯರಮ್ ಎಲ್ಲ ಅರ್ಥವೇ ಆಗುವುದಿಲ್ಲ ಕೆಲವರಿಗೆಲ್ಲ ಸ್ಕೂಲಲ್ಲಿ. ಹಾಗಾಗಿ ಯಾರು ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅವ್ರ ಹತ್ರ ಹೇಳಿಸ್ತಾ ಇದ್ರು. ಅವರೇ ಹೇಳಿದ್ರು, ಟೀಚರ್ ಹೇಳಿದ್ರು, ಎಂತ ಹೇಳಿದ್ರು ಕೂಡ ಲಾಸ್ಟ್ಗೆ ಎಚ್.ಎಂ ಬಂದು ನಾಯಿ ಬಾಲ ಡೊಂಕು, ಅವಾಗ ಎಷ್ಟು ಇದಾಗುದು ಅಷ್ಟೇ, ತಲೆಗೆ ಹೋಗುವುದೇ ಇಲ್ಲ ತಲೆಗೆ ಒಳಗೆ. ಅದೇ ರೀತಿ ನಮಗೆ ಕೂಡ ಪ್ರಭುಪಾದ್ ಭಗವದ್ಗೀತೆಯಲ್ಲಿ, ಭಾಗವತಮಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ, ಪ್ರಭುಪಾದ್ ಎಲ್ಲ ಪುಸ್ತಕದಲ್ಲಿ ಪ್ರಭುಪಾದ್ ಹೇಳುವಂಥದ್ದು ಇದೇ. ಈಗ ನಾನು ಒಂದು ನಿಮಗೆ ಓದಿಸಿದೆ, ಇವತ್ತು ಬೆಳಿಗ್ಗೆ ನಾನು ಗ್ರೂಪಲ್ಲಿ ಕಳಿಸಿದ್ದೇನೆ, ಅದರಲ್ಲಿ ಕೂಡ ಪ್ರಭುಪಾದ್ ಇದನ್ನೇ ಹೇಳುವಂಥದ್ದು. ಇದು ಪಾಯಿಂಟ್ ಅನ್ನು ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ ಪ್ರಭುಪಾದ್ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಅರ್ಥವೇ ಆಗುವುದಿಲ್ಲ. ಯಾಕೆ ಅರ್ಥ ಆಗುವುದಿಲ್ಲ? ಯಾಕಂದ್ರೆ ಒಳಗೆ ಪಿಶಾಚಿ ಉಂಟು, ಕಾಮ ಕ್ರೋಧ ಮದ ಮೋಹ ಮತ್ಸರ. ಇದು ಹೋಗ್ಬೇಕು. ಇದು ಹೋದ್ರೆ ನಮಗೆ ಮತ್ತೆ ಅರ್ಥ ಆಗ್ಬೋದು. ಇದು ಎಸ್, ಎಂತ ಶ್ರೀಕೃಷ್ಣ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ. ವೆಂಕಟಭಟನಿಗೆ ತಿಳಿಯಿತು. ಹಾಗಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡುವ,
ವೆಂಕಟಭಟ, ನಿನಗೆ ತಿಳಿಯಿತು, ನನಗೆ ತಿಳಿಯಲಿಲ್ಲ, ದಯವಿಟ್ಟು ನೀನು ನನಗೆ ಕೃಪೆ ತೋರಿಸು, ನೀನು ನನಗೆ ಕೃಪೆ ತೋರಿಸು. ಈ ರೀತಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ಅದು ನಮಗೆ ತಿಳಿಯಿರಿ. ಅಲ್ಟಿಮೇಟ್ ಏನಕ್ಕೇನ ಪ್ರಕಾರನ ಬೈ ಸಮ್ ಆರ್ ಅದರ್ ನಾವು ಈ ಕನ್ಕ್ಲೂಷನ್ಗೆ ಬರಬೇಕು. ಎಂತ ಯು ಶುಡ್ ನೋಡಿ, ಸಿಂಪಲ್. ಹೇಗೆ ಅಂದರೆ, ಈಗ ನಿಮ್ಗೆಲ್ಲರಿಗೂ ಇಲ್ಲಿ 59 ಮಂದಿ ಇದ್ದೀರಿ. ನಿಮಗೆ ಒಂದು ಅವಕಾಶ ಸಿಕ್ತು. ಎಂತ ಅವಕಾಶ? ನಿಮಗೆ ಕೃಷ್ಣನ ಧಾಮಕ್ಕೆ, ಗೋಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಒಳ್ಳೆ ವಿಷಯ ಸಿಗುವಂಥದ್ದು. ಈಗ ಅಲ್ಲಿ ಹೋಗಿ ನೀವು ಎಂತ ಮಾಡುವಂಥದ್ದು? ಯಾರು ಹೇಳ್ತೀರಿ? ಈಗ ನಿಮ್ಗೆಲ್ಲರ ಅವಕಾಶ ಸಿಕ್ತು, ಅಲ್ಲಿ ಹೋಗಿ ನೀವು ಎಂತ ಮಾಡುವಂಥದ್ದು? ಸೇವೆ ಮಾಡೋದು. ಸೇವೆ, ಕೃಷ್ಣನ ಸೇವೆ, ಸೇವೆ ಮಾಡ್ತಾರೆ. ನನ್ನ ಸೇವೆ ಮಾಡುದು, ಅಲ್ಲಿ ಸೇವೆ ಮಾಡು. ಇಲ್ಲಿ ಎಂತ ಮಾಡುವಂತದ್ದು? ಇಲ್ಲಿ ಕಲಿಬೇಕು ಪ್ರಭುಜಿ. ಇಂದ್ರಿಯ ಸೇವೆ, ಸೇವೆ ಮಾಡಬೇಕು. ನೋಡಿ, ನಗಳಿಗೆ ಮಾಡ್ತಾడు. ಇಲ್ಲಿ ನಾವು ಸೇವೆ ಮಾಡುದು, ಅಲ್ಲಿ ಹೋಗಿ ನಾವು ಸೇವೆ ಮಾಡುದಂತೆ. ಎಂತ ಸೇವೆ ಮಾಡುವಂತದ್ದು? ಇಲ್ಲಿ ನಾವು ಸೇವೆ ಮಾಡ್ಬೇಕು, ಇಲ್ಲಿ ಸೇವೆ ಮಾಡುದು, ಅಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಆಗೋದಿಲ್ಲ. ಅಲ್ಲಿ ಹೋಗಿ ಸೇವೆ ಮಾಡುದು, ಇಲ್ಲಿ ಮಾಡ್ಬೇಕಲ್ಲ. ಇಲ್ಲಿ ಮಾಡೋದು ಅಲ್ಲಿ ಮಾಡ್ಲಿಕ್ಕೆ ಆಗ್ತದ? ಗೋಲೋಕ ಹೋದ್ರೆ ಅದೇ ಭಗವಂತನಿಗೆ ಸೇವೆ ಮಾಡುವಂಥದ್ದು. ಎಲ್ಲ ಮಂಜರಿ ಸಖೀಸ್ ದೇ ವಾಂಟ್ ಟು ಅಸಿಸ್ಟ್. ಅವರೆಲ್ಲ ಸೇವೆ ಮಾಡುವಂಥದ್ದು. ಎಂತ ನೀರು ತರುವಂಥದ್ದು, ಹೂ ತರುವಂಥದ್ದು, ಎಲ್ಲ ಅವನಿಗೆ ಚಾಮರ ಗಾಳಿ ಹಾಕುವಂಥದ್ದು, ಇಂಥದ್ದೆಲ್ಲ ಒಟ್ಟು ಭಗವಂತನಿಗೆ ಸೇವೆ ಮಾಡುವಂಥದ್ದು. ಅಲ್ಟಿಮೇಟ್ ಎಂತಂದ್ರೆ ಗೋಲೋಕ ಅಂದ್ರೆ ಹಾಗೆ, ದೇ ಆರ್ ಹ್ಯಾಪಿಲಿ ಸರ್ವಿಂಗ್. ಹಾಗಾಗಿ ನಾವು ಇಲ್ಲಿ ಸೇವೆ ಮಾಡೋದು ಅಲ್ಲಿ ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ನೀವು ನೋಡಿ, ಇದನ್ನು ಸರಿಯಾಗಿ ಇವತ್ತು ಇಡೀ ರಾತ್ರಿ ಈ ಪಾಯಿಂಟ್ ಅನ್ನು ಯೋಚನೆ ಮಾಡಿ, ಬೇರೆ ಬೇಡ, ಈ ಪಾಯಿಂಟ್ ಅನ್ನು ಯೋಚನೆ ಮಾಡಿ. ಅಲ್ಲಿ ಗೋಲೋಕದಲ್ಲಿ ಭಗವಂತನಿಗೆ ಸೇವೆ ಮಾಡ್ಬೇಕಂದ್ರೆ ಇಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನಾ? ಈ ಪ್ರಶ್ನೆಯನ್ನು ನಿಮ್ಗೆ ನೀವು ಕೇಳಿ. ನನಗೆ ಗೋಲೋಕಕ್ಕೆ ಹೋಗ್ಬೇಕು, ಕೃಷ್ಣನೊಟ್ಟಿಗೆ ಅಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು. ಕೃಷ್ಣನೊಟ್ಟಿಗೆ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ, ಇಲ್ಲಿ ನಾನು ಎಂತ ಮಾಡ್ತಾ ಇದ್ದೇನೆ? ಇಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನಾ? ಈ ಪ್ರಶ್ನೆ ನೀವು ನಿಮ್ಮಷ್ಟಕ್ಕೆ ನೀವು ಕೇಳಿ. ಮತ್ತೆ ನಾಳೆ ಬೆಳಿಗ್ಗೆ ನೋಡಿ ಎಂತ ಆಗ್ತದೆ ನೋಡುವ. ಇವತ್ತು ಇಡೀ ರಾತ್ರಿ ಅದನ್ನು ಮಾಡಿ ನೋಡುವ ಎಂತ ಆಗ್ತದೆ ನೋಡುವ. ಹಾಗಾಗಿ ಗೋಲೋಕಕ್ಕೆ ಹೋಗುವಂತ ಒಳ್ಳೆ ವಿಷಯ, ಅಲ್ಲಿ ಭಗವಂತನ ಸೇವೆ ಮಾಡೋದು ಒಳ್ಳೆ ವಿಷಯ. ಎಸ್, ನಾನು ಎಲ್ಲದಕ್ಕೂ ಎಗ್ರಿ ಆಗ್ತೇನೆ. ಆದ್ರೆ ಇಲ್ಲಿ ಸೇವೆ ಮಾಡೋದು ಅಲ್ಲಿ ಹೇಗೆ ಸೇವೆ ಮಾಡ್ಲಿಕ್ಕೆ? ಹೇಗೆಂದ್ರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನನ್ನ ತಂದೆ ನನಗೆ ಯಾವಾಗಲೂ ಹೇಳ್ತಾ ಇದ್ರು. ಹೇಗೆಂದ್ರೆ, ನಾನು ಸ್ಕೂಲಲ್ಲಿ ಇರುವಾಗ ನನಗೆ ಡೈಲಿ 1 ಗಂಟೆ ಓದ್ಲಿಕ್ಕೆ, ಇದು ರೂಲ್ಸ್ ತಂದೆದು. ಸಣ್ಣದಿಂದ 1 ಗಂಟೆ ಓದ್ಲೇಬೇಕು. ಮತ್ತೆ ಎಂತ ಬೇಕಿದೆ ನೋಡಿ, 1 ಗಂಟೆ ಬೆಳಿಗಿನ ಜಾವ ಓದ್ಲೇಬೇಕು. ಸನ್ರೈಸ್ ಮುಂಚೆ ಹೇಳ್ಬೇಕು, ಸೂರ್ಯ ಉದಯ ಆಗುವ ಮುಂಚೆ ಹೇಳ್ಬೇಕು, ಮತ್ತೆ 1 ಗಂಟೆ ಓದ್ಬೇಕು. ಇದು ಕ್ರಮ ಇದೆ. ಕೆಲವೊಮ್ಮೆ ಉದಾಸೀನ ಆಗ್ತಾ ಇತ್ತು, ಆಗ ಬೆತ್ತ ಹಿಡಿತಾ ಇತ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಈಗ ನೀನು ಓದದಿದ್ರೆ ನೀನು ಮುಂದೆ ಓದ್ತೀಯಾ? ಈ ರೀತಿ ಹೇಳ್ತಾ ಇದ್ರು. ಅದೇ ರೀತಿ ಈಗ ನಾವು ಸೇವೆ ಮಾಡದಿದ್ರೆ, ಈಗ ನಾವು ಸೇವೆ ಮಾಡೋದಿಲ್ಲ ಭಗವಂತನಿಗೆ, ಅಲ್ಲಿ ಹೋಗಿ ಸೇವೆ ಮಾಡ್ಲಿಕ್ಕೆ ಆಗ್ತದ? ಹೇಗೆ ಆಗ್ತದೆ? ಪ್ರಾಕ್ಟಿಕಲ್ ಆಗಿ ನೀವು ಥಿಂಕ್ ಮಾಡಿ, ಹೇಗೆ ಆಗ್ತದೆ? ನಾನು ಗೋಲೋಕಕ್ಕೆ ಹೋಗೋದು, ಅಲ್ಲಿ ಸೇವೆ ಮಾಡುವಂಥದ್ದು. ಎಂತ ಸೇವೆ ಮಾಡುವಂಥ? ಎಂತ ಸೇವೆ ಮಾಡುವಂಥ? ಸಮಥಿಂಗ್ ಯು ಸ್ಟಾರ್ಟ್ ಮಾಡಿ ಸೇವೆ ಮಾಡುವಂಥದ್ದು. ಇಲ್ಲಿ ಆಕ್ಚುಲಿ ನೆಕ್ಸ್ಟ್ ಲೈಫ್ ಅಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸ್ಟಾಪ್ ಆಗಿ ಮುಂದೆ ಆದ್ರೂ ಬರ್ತದೆ. ಅಲ್ಲಿಂದ ಏನಂದ್ರೆ, ಭಕ್ತಿಯಲ್ಲಿ ಸಪೋಸ್ 1% ಆದ್ರೆ ನೆಕ್ಸ್ಟ್ ಲೈಫಲ್ಲಿ 2% ಸ್ಟಾರ್ಟ್. ಹಾಗೆ ಸೇವೆ ಸ್ಟಾರ್ಟ್ ಮಾಡ್ಬೇಕಲ್ಲ. ಎಸ್, ನಾನು ಹೇಳುವುದಲ್ಲಿ ಅರ್ಥ ಉಂಟಾ ನೋಡಿ? ನನ್ಗೆ ಗೊತ್ತಿಲ್ಲ. ಎಸ್, ನಾನು ಹೇಳುವುದಲ್ಲಿ ಎಂತ ಅರ್ಥ ಉಂಟಾ? ಇದೆ ಪ್ರಭುಜಿ, ಅರ್ಥ ಇದೆ ಪ್ರಭುಜಿ, ಅರ್ಥ ಉಂಟಲ್ಲ? ಅಷ್ಟಿದೆ ಸಾಕು. ಓಕೆ. ಹಾಗಾಗಿ ಸೇವೆ ಮಾಡೋದು ಒಳ್ಳೆ ವಿಷಯ. ಆದ್ರೆ ಸಾರಿ,
ಗೋಲೋಕದಲ್ಲಿ ನಿಮಗೆ ಸೇವೆ ಮಾಡೋದು ಒಳ್ಳೆ ವಿಷಯ, ಆದ್ರೆ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಸ್ಟಾರ್ಟ್ ಮಾಡದೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಒಮ್ಮೆಗೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಒಮ್ಮೆಲೆ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ವೆಂಕಟಭಟನಿಗೆ ಎಂತಾಯ್ತು, ಅವನಿಗೆ ಇದು ತಿಳಿಯಿತು. ನನಗೆ ತಿಳಿಯಿತು ನೋಡಿ, ಹೇಳೋದು ಈಗ ನನಗೆ ತಿಳಿಯಿತು. ಇದು ಸುಲಭದಲ್ಲಿ ತಿಳಿಯುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಎ ಪರ್ಸನ್ ಟು ಕಮ್ ಟು ದಿಸ್ ಕನ್ಕ್ಲೂಷನ್ ಇಟ್ ಮೇ ಟೇಕ್ಸ್ ಕ್ರೋರ್ಸ್ ಆಫ್ ಬರ್ತ್. ಈ ನೆಲೆಗೆ ಬರಲಿಕ್ಕೆ ಕೋಟಿಗಟ್ಟಲೆ ನಾವು ಜನ್ಮ ತೆಗಿಬೇಕಾದಿತ್ತು. ಅದು ಈಗ ವೆಂಕಟಭಟನಿಗೆ ಬಂದಿದೆ, ಅದು ಅವನಿಗೆ ತಿಳಿದಿದೆ. ಎಂತ? ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಪದ್ಧತಿ ಪೂಜೆ ಎಂದು ಈಗ ನನಗೆ ತಿಳಿಯಿತು. ಈಗ ನಮಗೆ ಕೂಡ ತಿಳಿಯಿತು. ಈಗ ನಾವು ಎಂತ ಮಾಡಬೇಕು? ಭಕ್ತಿ ಸೇವೆ ಮಾಡ್ಬೇಕಷ್ಟೇ. ತಿಳಿದ ಪ್ರಯೋಜನ ಇಲ್ಲ. ಪ್ರಪೋಸಲ್ ಫಸ್ಟ್ ಯು ರೀಡ್ ಶಾಸ್ತ್ರ, ದೆನ್ ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ಅಪ್ಲೈ ಇಟ್. ಅಪ್ಲಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ವಿದೌಟ್ ಅಪ್ಲೈಯಿಂಗ್ ಎಂತಾಗ್ತದೆ? ಇಟ್ ವಿಲ್ ಲೈಕ್ ಎ ಪ್ಯಾರೆಟ್ ಚಾಂಟಿಂಗ್, ಪ್ಯಾರೆಟ್ ಲೈಕ್ ಚಾಂಟಿಂಗ್. ಗಿಳಿ ಎಂತ ಮಾಡುವಂಥದ್ದು? ಗಿಳಿಗೆ ಒಬ್ಬ ಟ್ರೈನ್ ಮಾಡ್ತಾನೆ, ಗಿಳಿಯನ್ನು ಸಾಕುವವ. ಗಿಳಿ ಹರೇ ಕೃಷ್ಣ ಹೇಳುವಂಥದ್ದು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ತುಂಬಾ ಚಂದ ಹೇಳ್ತದೆ. ಯಾರು ಮನೆಗೆ ಬರ್ತಾರೆ ಅದು ಹೇಳುವಂಥದ್ದು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಟ್ರೈನ್ ಮಾಡಿದಾನೆ ಅವ, ಹಾಗಾಗಿ ಹೇಳ್ತದೆ ಹರೇ ಕೃಷ್ಣ ಹರೇ ಕೃಷ್ಣ. ಜನರಿಗೆಲ್ಲ ಖುಷಿ ಆಗ್ತದೆ ಹರೇ ಕೃಷ್ಣ ಹೇಳುವಾಗ. ಗಿಳಿ, ಜನರು ಹೇಳುವುದಿಲ್ಲ, ಆದ್ರೆ ಗಿಳಿ ಹೇಳುವಾಗ ಖುಷಿ ಆಗ್ತದೆ. ಇದು ಕಲಿಯುಗ. ಹಾಗೆ ಒಂದ್ ದಿವಸ ಕಳ್ಳ ಬರ್ತಾನೆ. ಕಳ್ಳ ಬಂದು ಗಿಳಿಯ ಕುತ್ತಿಗೆಯನ್ನು ಹಿಡಿತಾನೆ. ಆಗ ಗಿಳಿ ಹರೇ ಕೃಷ್ಣ ಹೇಳುವುದಲ್ಲ, ಹೇಳ್ತಾನೆ. ಹಾಗಾಗಿ ಇದು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಅಪ್ಲೈ ಮಾಡೋದಿದ್ರೆ ಸುಮ್ಮನೆ ಅದು ಪ್ರಯೋಜನ ಇಲ್ಲ. ಅಪ್ಲೈ ಮಾಡ್ಬೇಕು. ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡುವ. ನಿಮ್ಮ ಅವಾಜ್ಯ ಕರುಣೆಯಿಂದ ವಿಷಯಗಳನ್ನು ವಿವರಿಸಿ ನನ್ನ ಜೀವವನ್ನು ಕೃತಾರ್ಥ ಮಾಡಿದೆ. ನೋಡಿ, ಕಾಸ್ಲೆಸ್ ಮರ್ಸಿ. ಈಗ ವೆಂಕಟಭಟ ಪಬ್ಡಪ್ ಆಗಲಿಲ್ಲ, ಅಹಂಕಾರದಿಂದ ಹೇಳ್ತಾ ಇಲ್ಲ. ಅವ ಹೇಳ್ತಾನೆ, ನನಗೆ ಭಕ್ತಿ ಸೇವೆಯ ಶ್ರೀಕೃಷ್ಣದಲ್ಲಿ ಭಕ್ತಿ ಸೇವೆ ಶ್ರೇಷ್ಠ ಪದ್ಧತಿ ಪೂಜೆ ಎಂದು ಈಗ ನನಗೆ ತಿಳಿಯಿತು, ಆದ್ರೆ ಅವನಿಗೆ ಅಹಂಕಾರ ಇಲ್ಲ. ಯಾಕೆ? ಅವಂತ ಹೇಳುವ ನೆಕ್ಸ್ಟ್ ಸೆಂಟೆನ್ಸ್, ಇದು ನನಗೆ ಹೇಗೆ ತಿಳಿಯಿತು? ನಿಮ್ಮ ಅವಾಜ್ಯ ಕರುಣೆಯಿಂದ. ಚೈತನ್ಯ ಮಹಾಪ್ರಭು ನನಗೆ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಶ್ರೇಷ್ಠ ಪದ್ಧತಿಯ ಪೂಜೆ ಎಂದು ನನಗೆ ತಿಳಿಯಿತು. ಆದ್ರೆ ಅದು ಹೇಗೆ ತಿಳಿಯಿತು? ನನ್ನ ಸೋಕಾಲ್ಡ್ ಎಫರ್ಟ್ ಇಂದ ಅಲ್ಲ, ನನ್ನ ಸೋಕಾಲ್ಡ್ ಅಕಾಡೆಮಿಕ್ ನಾಲೆಜ್ ಇಂದ ಅಲ್ಲ, ನನ್ನ ಸೋಕಾಲ್ಡ್ ಬರ್ತ್ ಇಂದ ಅಲ್ಲ, ನನ್ನ ಸೋಕಾಲ್ಡ್ ಅರ್ಹತೆಯಿಂದ ಅಲ್ಲ. ಮತ್ತೆ ಹೇಗೆ ತಿಳಿದು? ನಿಮ್ಮ ಅವಾಜ ಕರುಣೆಯಿಂದ ಮಹಾಪ್ರಭು, ನಿಮ್ಮ ಅವಾಜ ಕರುಣೆಯಿಂದ. ದಿಸ್ ಈಸ್ ಭಕ್ತ. ಭಕ್ತ ಅಂದ್ರೆ ಯಾವಾಗಲೂ ಇದನ್ನು ಹೇಳ್ತಾನೆ ಅವ. ನಾನು ಈಗ ಭಕ್ತಿ ಮಾಡ್ತಾ ಇದ್ದೇನೆ, ಇದು ಪ್ರಭುಪಾದ್ ನಿಮ್ಮ ಅವಾಜ ಕರುಣೆಯಿಂದ. ಆನ್ ಮೈ ಓನ್ ನನಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. I was rotting in the ditch. ನಾನು ಆ ಒಂದು ಎಂತ ಹೇಳುವಂಥದ್ದು ಚರಂಡಿಯಲ್ಲಿ, ಕೊಳಕಲ್ಲಿ ಬಿದ್ದಿದ್ದೆ. ನನ್ನನ್ನು ನೀವು ಮೇಲೆ ಎತ್ತಿದ್ದೀರಿ. ಅದು ನಿಮ್ಮ ಕೃಪೆಯಿಂದ ಪ್ರಭುಪಾದ್, ನಿಮ್ಮ ಕೃಪೆಯಿಂದ ನನ್ನನ್ನು ಮೇಲೆ ಎತ್ತಿದ್ದೀರಿ. ಮೂಕಂ ಕರೋತಿ ವಾಚಾಲಂ ಪಂಗುಲಿಂಗಾಯದ ಗಿರಿ. ಬಾಯಿ ಬರದವನನ್ನು ಮಾತಾಡಿಸ್ತಾ ಇದ್ದೀರಿ ನೀವು. ಇಲ್ಲಿ ಚೈತನ್ಯ ಚರಿತ ಅಂತ ಹೇಳುವಾಗೆ ಮಾಡ್ತಾ ಇದ್ದೀರಿ. ಈ ಆಸನದಲ್ಲಿ ಕೂತ್ಕೊಳಿಸಿದ್ದೀರಿ ನೀವು. ನನಗೆ ಬಾಯಿ ಬರ್ತಾ ಇರ್ಲಿಲ್ಲ, ಈಗ ಬಾಯಿ ಬರುವಾಗೆ ಮಾಡಿದ್ದೀರಿ.
ನನಗೆ ಕಣ್ಣು ಕಾಣ್ತಾ ಇರಲಿಲ್ಲ, ನನ್ನನ್ನು ಬೆಟ್ಟ ಹತ್ತಿಸಿದ್ದೀರಿ ನೀವು. ಹಾಗಾಗಿ ಕೃಪೆ ಯಾರಿಗೆ ಹೋಗ್ಬೇಕು? ಗುರು ಮತ್ತೆ ಕೃಷ್ಣನಿಗೆ ಹೋಗ್ಬೇಕು. ನಾನು ಮಾಡಿದೆ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಡೂವರ್ಶಿಪ್ ಮೆಂಟಾಲಿಟಿ ಹ್ಯಾಸ್ ಟು ಗೋ. ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತೇವೆ ನಾವು. ಬುಕ್ ಡಿಸ್ಟ್ರಿಬ್ಯೂಷನ್ ಹೇಗೆ ಆಗುವಂಥದ್ದು? ಹೂ ಇಸ್ ಡೂಯಿಂಗ್ ಬುಕ್ ಡಿಸ್ಟ್ರಿಬ್ಯೂಷನ್? ಪ್ರಭುಪಾದ ಇಸ್ ಡೂಯಿಂಗ್ ಬುಕ್ ಡಿಸ್ಟ್ರಿಬ್ಯೂಷನ್. ನಾವು ಮಾಡುವುದಲ್ಲ. ಇವತ್ತು ನಾನು ಕಲೆಕ್ಷನ್ಗೆ ಹೋದೆ. ತುಂಬ ಎಂತ ಹೇಳುವಂಥದ್ದು, ತುಂಬ ಒಬ್ಬರ ಹತ್ರ ನಾನು ತುಂಬ ಅಪ್ರೋಚ್ ಆಗ್ತಾ ಇದೆ. ತುಂಬ ಅಂದರೆ ಇದು ಎಂತ ಹೇಳುವಂಥದ್ದು, ಈಗ ಇವತ್ತು ಎಂತ ಅದು ಆಲ್ಮೋಸ್ಟ್ ಕೃಷ್ಣ ಕೃಪೆನ ಸಕ್ಸಸ್ ಆಗ್ಬೋದು, ಹಾಗೆ ಕಾಣ್ತಾ ಉಂಟು. ಅದು ಆದರೆ ತುಂಬ ದೊಡ್ಡದದು. ಹಾಗಾಗಿ ಇವತ್ತು ಹೋದೆ, ಅವ್ರು ಹೇಳುವಾಗ ನನಗೆ ಶಾಕ್ ಆಯ್ತು. ಅಂದ್ರೆ ಆ ಜನ ಆ ರೀತಿ ಮಾತಾಡೋದಿಲ್ಲ. ಇವತ್ತು ಇದು ಹೇಗೆ ಆಯ್ತು? ಇದು ನನ್ನ ಸೋಕಾಲ್ಡ್ ಎಫರ್ಟ್ ಇಂದ ಅಲ್ಲ. ನಾನು ಹೋದೆ ಕಲೆಕ್ಷನ್, ನನ್ನ ಎಫರ್ಟ್ ಇಂದ ಅಲ್ಲ. ರಾಧಾ ಗೋವಿಂದ has decided. Radha Govind has planted the seed in his heart. Radha Govind has inspired him. And Radha Govind just made me an instrument to go there. Radha Govind ನನ್ನ ಇನ್ಸ್ಟ್ರೂಮೆಂಟ್ ಮಾಡಿದ್ರು ಅಲ್ಲಿ ಹೋಗ್ಲಿಕ್ಕೆ. ಅವ್ರು ಆಲ್ರೆಡಿ ಕೆಲಸ ಮಾಡಿದ್ದಾರೆ ಅಲ್ಲಿ. ಲಾಸ್ಟ್ ಇದು ಟಚ್ ಅಪ್ ಕೆಲಸ ನನ್ನ ಕಳಿಸಿದ್ರು ಅಷ್ಟೇ. ಹಾಗಾಗಿ ಡೂವರ್ಶಿಪ್ ಮೆಂಟಾಲಿಟಿ ಹ್ಯಾಸ್ ಟು ಗೋ. ನಾನು ಮಾಡಿದೆ. ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ ಹೇಳುವಂತದ್ದು, ಭಕ್ತಿವಿನೋದ್ ಠಾಕೂರ್ ಹ್ಯಾಸ್ ಡನ್ ಇಟ್. ಶ್ರೀಲ ಭಕ್ತಿವಿನೋದ್ ಸರಸ್ವತಿ ಠಾಕೂರ್ ಹ್ಯಾಸ್ ಡನ್ ಇಟ್. ಈಗ ನಾನು ಹೇಳುವಂಥದ್ದು, ಪ್ರಭುಪಾದ ಹ್ಯಾಸ್ ಡನ್ ಇಟ್. ಪ್ರಭುಪಾದ ಮಾಡಿದ್ದಾರೆ. ಹಾಗಾಗಿ ನಾವು ಮಾಡುವುದಲ್ಲ. ಪ್ರಭುಪಾದ ಹೇಳುವಂಥದ್ದು ಎಂತ, ನಿನ್ನ 2 ನಿಮಿಷದ ಪ್ರೀಚಿಂಗ್ ಅಲ್ಲಿ ಎಂತ ಆಗ್ತಾ ಉಂಟು? ಎನಿಬಡಿ ರೀಡ್ಸ್ ಮೈ 1 page, ಹಿಸ್ ಲೈಫ್ ವಿಲ್ ಚೇಂಜ್. ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇಲ್ಲಿ ವೆಂಕಟಪಟ ಹೇಳುವಂಥದ್ದು ಎಂತ, ನಿಮ್ಮ ಅವಾಜ ಕರುಣೆಯಿಂದ ನನಗೆ ಇದು ತಿಳಿಯಿತು. ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಶ್ರೇಷ್ಠ ಅಂತ ನನಗೆ ತಿಳಿಯಿತು ನಿಮ್ಮ ಕರುಣೆಯಿಂದ ತಿಳಿಯಿತು. ಹಾಗಾಗಿ ನಿಮ್ಮ ಅವಾಜ ಕರುಣೆಯ ವಿಷಯಗಳನ್ನು ವಿವರಿಸಿ ನನ್ನ ಜೀವನವನ್ನು ಕೃತಾರ್ಥ ಮಾಡಿದ್ದೀರಿ. ನನ್ನ ಜೀವನ ಕೃತಾರ್ಥ ಆಯಿತು. ಹೇಗೆ? ನೀವು ಇದನ್ನು ವಿವರಿಸಿ ನನ್ನ ಜೀವನ ನಿಮ್ಮ ಅವಾಜ ಕರುಣೆಯಿಂದ. ಹಾಗೆ ಭಕ್ತ ಅಂದ್ರೆ ಯಾವಾಗಲೂ ಈ ಮೂಡಿ ಇರಬೇಕು ಅವನಿಗೆ. ದಿಸ್ ಇಸ್ ಭಕ್ತ, ಡಿವೋಟಿ. ಡಿವೋಟಿಗೆ ಕ್ರೆಡಿಟ್ ಬೇಡ, ಡಿವೋಟಿಗೆ ಡೂವರ್ಶಿಪ್ ಮೆಂಟಾಲಿಟಿ ಬೇಡ. ಡಿವೋಟಿಗೆ ಅವನ ನಿಜವಾದ ಪೊಸಿಷನ್ ಗೊತ್ತುಂಟು. ಎಸ್, ಕೃಷ್ಣನಿಗೆ ಸಲ್ಲಿಸೋ ಭಕ್ತಿ ಸೇವೆ ಶ್ರೇಷ್ಠ ಅಂತ ಗೊತ್ತುಂಟು. ದಿಸ್ ಇಸ್ ಡಿವೋಟಿ. ಹಾಗಾಗಿ ವೆಂಕಟಭಟ್ಟನಲ್ಲಿ ಡಿವೋಟಿಯ ಎಲ್ಲ ಕ್ವಾಲಿಟಿ ಉಂಟು. ಈಗ ನೆಕ್ಸ್ಟ್ ಶ್ಲೋಕ ನೋಡಿ. ಈ ಕ್ವಾಲಿಟಿ ಇದ್ದ ಕಾರಣ ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ ನೋಡುವ. ಏತ ಬಾಲಿ ಬಟ್ಟ ಬಡಿಲ ಪ್ರಭು ರಾಚರಣೆ ಕೃಪಾ ಕರಿ ಪ್ರಭು ತಾಂದ್ರೆ ಕೈಲಾಲಿಂಗನೆ. ಏತ ಬಾಲಿ ಬಟ್ಟ ಬಡಿಲ ಪ್ರಭು ರಾಚರಣೆ ಕೃಪಾ ಕರಿ ಪ್ರಭು ತಾಂದ್ರೆ ಕೈಲಾಲಿಂಗನೆ. ಏತ ಬಾಲಿ ಬಟ್ಟ ಬಡಿಲ ಪ್ರಭು ರಾಚರಣೆ ಕೃಪಾಕಾರಿ ಪ್ರಭು ತಾಂದ್ರೆ ಕೈಲಾಲಿಂಗನೆ. ಇದನ್ನು ಹೇಳಿದ ಮೇಲೆ ವೆಂಕಟಭಟ್ಟನು ಪ್ರಭುಗಳ ಪಾದ ಕಮಲಗಳಿಗೆ ನಮಸ್ಕರಿಸಿದನು.
ಪ್ರಭುಗಳು ಅವಾಜಕರುನಿಂದ ಅವನನ್ನು ಅಪ್ಪಿಕೊಂಡರು. ನೋಡಿ, ವೆಂಕಟಪಟ ಎಂತ ಮಾಡಿದ? ಹೇಳಿದ ಕೂಡಲೇ ಪಾದಕಮಲಕ್ಕೆ ನಮಸ್ಕಾರ ಮಾಡಿದ. ಡಿವೋಟಿ, ಅಗೇನ್ ಡಿವೋಟಿ. ಹಿಪೋಕ್ರೇಟ್ ಅಲ್ಲವ, ಹೇಳುವುದು ಒಂದು ಮಾಡುವುದು ಒಂದಲ್ಲ, ಜೆನ್ವಿನ್ ಡಿವೋಟಿ. ಹಾಗೆ ಎಂತ ಮಾಡ್ತಾನೆ? ಪಾದಕಮಲಕ್ಕೆ ನಮಸ್ಕರಿಸ್ತಾನೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ? ಈಗ ಅವನು ಅಪ್ಪಿಕೊಂಡ್ರು. ವಾಟ್ ವಿ ವೇರ್ ವೇಟಿಂಗ್ after life after life ವೆಂಕಟಪಟ ಗಾಡ್ ಎಂತ? ಭಗವಂತ ಅಪ್ಪಿಕೊಂಡ. ಇದು ನಾವು ಜನ್ಮದಲ್ಲಿ ಇದಕ್ಕೆ ಕಾಯ್ತಾ ಇದ್ದೇವೆ. ಭಗವಂತ ಒಮ್ಮೆ ನಮ್ಮನ್ನು ಹಗ್ ಮಾಡಬೇಕು. ಇದು ನಮಗೆ ಇಚ್ಛೆ ಉಂಟು, ಡಿಸೈರ್ ಉಂಟು ಭಗವಂತನಿಗೆ. ಆದ್ರೆ ಭಗವಂತ ಹಗ್ ಮಾಡ್ತಾನ? ನಮ್ಗೆ ಡಿಸೈರ್ ಉಂಟು, ಭಗವಂತ ಹಗ್ ಮಾಡ್ತಾನ? ಇಲ್ಲ. ಯಾಕೆ ಮಾಡುವುದಿಲ್ಲ? ಎಸ್, ಯಾರು ಹೇಳ್ತೀರಿ? ಯಾಕೆ ಭಗವಂತ ನಮ್ಮನ್ನು ಹಗ್ ಮಾಡುವುದಿಲ್ಲ? ಯಾರು ಹೇಳ್ಬೋದು? ಓಕೆ, ಓಪನ್ ಅನ್ಮ್ಯೂಟ್ ಮಾಡುವ. ಯಾಕೆ ಭಗವಂತ ನಮ್ಮನ್ನು ಹಗ್ ಮಾಡುವುದಿಲ್ಲ? ನಮಗೆ ಅರ್ಹತೆ ಇಲ್ಲ, ಭಗವಂತರನ್ನು ನೋಡಲಿಕ್ಕೂ ಅರ್ಹತೆ ಇಲ್ಲ. ಅವನು ಹಗ್ಗು ಮಾಡೋದು ದೂರ ಪ್ರಶ್ನೆ. ನಮಗೆ ನೋಡ್ಲಿಕ್ಕೆ ಕೂಡ ಅರ್ಹತೆ ಇಲ್ಲ, ಹಗ್ ಮಾಡೋದು ದೂರ ಪ್ರಶ್ನೆ. ಬೇರೆಯವರು ಯಾಕೆ? ಎಲಿಜಿಬಿಲಿಟಿ ಇಲ್ಲ. ಓಕೆ, ಎಸ್. ಬೇರೆಯವರು? ನಮ್ಮಲ್ಲಿ ಹೆಚ್ಚು ಭಕ್ತಿ ಇಲ್ಲ. ನಮ್ಮಲ್ಲಿ ಅಷ್ಟು ಭಕ್ತಿ ಇಲ್ಲ. ಓಕೆ, ನೆಕ್ಸ್ಟ್. ಬೇರೆಯವರು? ನಾವು ಅಷ್ಟು ಭಕ್ತರಲ್ಲ. ಎಸ್. ಬೇರೆಯವರು ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ಯಾಕೆ ನಮ್ಗೆ ಭಗವಂತ ಹಗ್ ಮಾಡೋದಿಲ್ಲ? ನಮ್ಗೆ ಇಚ್ಛೆ ಉಂಟು, ನಮ್ಮ ಮನಸ್ಸಲ್ಲಿ ಕೊಳಕು ಉಂಟು. ಓಕೆ, ಎಸ್. ಬೇರೆ? ನಮ್ಮೊಳಗೆ ರಾಕ್ಷಸ ಕೂತಿದ್ದಾನೆ ಪ್ರಭುಜಿ. ರಾಕ್ಷಸ ಕೂತ್ಕೊಳ್ಳಿದ್ದಾನೆ. ಓಕೆ, ಎಸ್. ಬೇರೆ? ತ್ರಿಗುಣದಲ್ಲಿ ಇದ್ದೇವೆ ಪ್ರಭುಜಿ. ನಾವು ತ್ರಿಗುಣದಲ್ಲಿ ಇದ್ದೇವೆ. ಓಕೆ, ಎಸ್. ಬೇರೆ? ಕಾಮ ಕ್ರೋಧ ಮದ ಮಸ್ತಕದೊಳಗಿದ್ದೇವೆ. ಬೇರೆ? ನಾವು ಶುದ್ಧ ಭಕ್ತರಲ್ಲ ಪ್ರಭುಜಿ. ನಾವು ಶುದ್ಧ ಭಕ್ತರಲ್ಲ. ಎಸ್. ಬೇರೆ? ಓಕೆ, ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದ. ಓಕೆ. ಈಗ ಹಾಗಾಗಿ ಇದು ನಮಗೆ ಇಚ್ಛೆ ಉಂಟು, ಭಗವಂತ ನಮ್ಮನ್ನು ಅಪ್ಪಿಕೊಳ್ಳಬೇಕಂತ. ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ಅಂದ್ರೆ ನಾವೀಗ ಭಗವಂತನ, ಈಗ ತಿರುಪತಿಗೆ ಹೋಗ್ತೇವೆ. ನಾವು ತಿರುಪತಿಗೆ ಹೋಗುದು ಯಾಕೆ? ನಾವು ಬಾಲಾಜಿಯನ್ನು ನೋಡ್ಬೇಕು. ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ನಾವು ಭಕ್ತಿಯಲ್ಲಿ ಅಂತ ಸೇವೆ ಮಾಡ್ಬೇಕಂತೆ, ಕೃಷ್ಣ ಸ್ವತಃ ನಮ್ಮನ್ನು ನೋಡುವ ಹಾಗೆ. ಮತ್ತೆ ಪ್ರಭುಪಾದ ಫರ್ದರ್ ಹೇಳ್ತಾರೆ, ಯು ಹ್ಯಾವ್ ಟು ಮೇಕ್ ಕೃಷ್ಣ ಒನ್ಸ್ ಲಾಫ್ ಸ್ಮೈಲಿಂಗ್. ನಿಮ್ಮ ಸೇವೆಯನ್ನು ನೋಡಿ ಕೃಷ್ಣ ಒಮ್ಮೆ ಸ್ಮೈಲ್ ಮಾಡ್ಬೇಕಂತ. ಹೇಗೆ? ದೆನ್ ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್. ಈಗ ಸ್ಮೈಲ್ ಮಾಡೋದು ಬೇಡಿ. ಈಗ ಚೈತನ್ಯ ಮಹಾಪ್ರಭು ಹಗ್ ಮಾಡ್ತಾ ಇದ್ದಾರೆ. ನೀವು ಎಣಿಸಿ, ವೆಂಕಟಪಟ ಎಷ್ಟು ಪುಣ್ಯ ಮಾಡಿದ್ದಾನೆ, ಎಷ್ಟು ಪುಣ್ಯ ಮಾಡಿದ್ದಾನೆ. ಹಾಗಾಗಿ ಇದು ಮಾಮೂಲಿ ಅಲ್ಲ. ಚೈತನ್ಯ ಮಹಾಪ್ರಭು ಹಗ್ ಮಾಡುವಂಥದ್ದು ಮಾಮೂಲಿ ಅಲ್ಲ. ಚೈತನ್ಯ ಮಹಾಪ್ರಭು ರಾಮಾನಂದರಾಯಿಗೆ ಹಗ್ ಮಾಡಿದ್ರು. ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಹಗ್ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ನ ಹಗ್ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ರಘುನಾಥ ದಾಸ್ ಗೋಸ್ವಾಮಿ ಹಗ್ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿ ಹಗ್ ಮಾಡಿದ್ದಾರೆ. ಇವರೆಲ್ಲ ಮಾಮೂಲಿ ಅಲ್ಲ, ದೇ ಆರ್ ವೆರಿ ಸ್ಪೆಷಲ್. ಹಾಗಾಗಿ ದ ಪರ್ಸನ್ ಹೂ ಇಸ್ ವೆರಿ ಸ್ಪೆಷಲ್, ವಿ ಹ್ಯಾವ್ ಟು ಸರ್ವ್ ಹಿಮ್, ದಟ್ಸ್ ಇಟ್. ಯಾರು ಈಗ ಪ್ರಭುಪಾದ್ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಎಂತ? ಮೋರ ಸೇನಾಧಿಪತಿ ಭಕ್ತ ಆಯೇಗ, ಮೈನ್ ಕಮಾಂಡರ್ ಇನ್ ಚೀಫ್ ವಿಲ್ ಕಮ್. ಪ್ರಭುಪಾದ್ ಇಸ್ ಕಮಾಂಡರ್ ಇನ್ ಚೀಫ್. ಹಾಗೆ ಪ್ರಭುಪಾದನ್ನು ಹಗ್ ಮಾಡ್ತಾರೆ ಚೈತನ್ಯ ಮಹಾಪ್ರಭು. ಇದರಲ್ಲಿ ಇನ್ನೊಂದು ಮಾತಿಲ್ಲ. ಸೊ ಯು ಸರ್ವ್ ಪ್ರಭುಪಾದ್, ಯು ವಿಲ್ ಗೆಟ್ ಮರ್ಸಿ. ಹೇಗೆ ಅಂದ್ರೆ, ಈಗ ಗಂಡ ಎಂತ ಈ ಅಭಿಷೇಕ ಮಾಡುವಾಗ ಹೆಂಡತಿ
ಹೀಗೆ ಟಚ್ ಮಾಡಿದ್ರೆ ಬೆನಿಫಿಟ್ ಸಿಗ್ತದಂತ. ಸೊ ಪ್ರಭುಪಾದನ್ನು ಹಗ್ ಮಾಡ್ತಾ ಇದ್ದಾರೆ. ಇಫ್ ಯು ಸೋ ಪ್ರಭುಪಾದ್ ಸಿನ್ಸಿಯರ್ಲಿ, ಪ್ರಭುಪಾದ್ ಇದು ಮೂವ್ಮೆಂಟ್, ಇದು ಇಸ್ಕಾನ್ ಮೂವ್ಮೆಂಟ್, ಪ್ರಭುಪಾದ್ ಇದು ಮೂವ್ಮೆಂಟ್. ಪ್ರಭುಪಾದ್ ಹೇಳುವಂಥದ್ದು, ದಿಸ್ ಇಸ್ಕಾನ್ ಇಸ್ ನಾಟ್ ಮೈ ಮೂವ್ಮೆಂಟ್, ದಿಸ್ ಇಸ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್. He has started, he has told, ಪೃಥ್ವಿ ದೇಹಾದಿ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ವೈಭವ ಮೋರನ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಮತ್ತೆ ಅವರು ಮಾಡಿ ಕೂಡ ತೋರಿಸಿದ್ದಾರೆ. ಭಾರತದಲ್ಲಿ ಎಲ್ಲ ಕಡೆ ಮಧ್ಯ ಲೀಲೆಯಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ. ಬಟ್ ಈಸ್ ಲೆಫ್ಟ್ ಸಮಥಿಂಗ್ ಫಾರ್ ಮೀ. ಪ್ರಭುಪಾದ್ ಇರುವಂಥದ್ದು ನನಗೆ ಸ್ವಲ್ಪ ಉಳಿಸಿದ್ದಾರೆ ಅಷ್ಟೇ. He could have done. He is Krishna himself. But he wants to glorify his devotee, so he left something for me. ಹಾಗಾಗಿ ನಾವು ಕೂಡ ಇವತ್ತಿನ ಕ್ಲಾಸಲ್ಲಿ ವೆಂಕಟಭಟನ 2 ಶ್ಲೋಕ ನೋಡುವ. ಇವತ್ತು 2 ಶ್ಲೋಕ ಆಯಿತು. 2 ಶ್ಲೋಕದಲ್ಲಿ ಫಸ್ಟ್ ಶ್ಲೋಕದಲ್ಲಿ ವೆಂಕಟಭಟೆ ಅಂತ ಹೇಳುವಂಥದ್ದು ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಶ್ರೇಷ್ಠ ಅಂತ ಅವನಿಗೆ ತಿಳಿಯಿತು. ಅದು ಹೇಗೆ ತಿಳಿಯಿತು? ಚೈತನ್ಯ ಮಹಾಪ್ರಭು ಅವಾಜ ಕರುಣೆಯಿಂದ. ಹಾಗೆ ಅವ ಕ್ರೆಡಿಟ್ ತಗೊಳ್ತಾ ಇಲ್ಲ. ಮತ್ತೆ ಈ ಶ್ಲೋಕದಲ್ಲಿ ವೆಂಕಟಭಟ ಇಮಿಡಿಯೇಟ್ ಆಗಿ ಪಾದಕಮಲಗಳಿಗೆ ಅಡ್ಡ ಬೀಳ್ತಾ ಇದ್ದಾನೆ, ನಮಸ್ಕರಿಸ್ತಾನೆ. ಈಗ ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ? ಅವಾಜ ಕರುಣೆಯಿಂದ ಅವನನ್ನು ಅಪ್ಪಿಕೊಂಡ್ರು. ಎಸ್, ಹರೇ ಕೃಷ್ಣ. ಯಾವುದು ಪ್ರಶ್ನೆದಲ್ಲಿ ಕೇಳಬಹುದು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ನೋಡಿ, ಇವತ್ತು ನಾನು 15 ಶ್ಲೋಕ ಮಾಡ್ಬೇಕಂತ ಇತ್ತು. 15 ಶ್ಲೋಕ ನಾನು ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೇನೆ. ಆದರೆ 2 ಶ್ಲೋಕ ಆಯಿತು. ಏನು ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು 175 ತನಕ 15 ಶ್ಲೋಕಸ್ ಮಾಡ್ಬೇಕಂತ ಪ್ರಿಪೇರ್ ಆಗಿ ಬಂದಿದ್ದೆ. ಓಕೆ, ಹರೇ ಕೃಷ್ಣ. ಎಸ್, ರಾಘವ್ ಅವರೇ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭು, ಡೈರೆಕ್ಟ್ ಆಗಿ ಸರ್ವಿಸ್ ಅಂದ್ರೆ ಯಾವ ರೀತಿ ಪ್ರಭು? ಡೈರೆಕ್ಟ್ ಸರ್ವಿಸ್ ಮಾಡೋದು ಭಗವಂತನಿಗೆ ಅಂದ್ರೆ ಯಾವ ರೀತಿ ಪ್ರಭು? ಡೈರೆಕ್ಟ್ ಸೇವೆ ಮಾಡೋದಲ್ಲ. ಎಲ್ಲಿ ಉಂಟು? ಆ ಫಸ್ಟ್ ಕೊಟ್ಟಿರೋ ಕೋಟಲ್ಲಿ ಇತ್ತಲ್ಲ ಪ್ರಭು, ಕೃಷ್ಣ ಕಾನ್ಸೆಪ್ಟ್ ಮತ್ತು ಡೈರೆಕ್ಟ್ಲಿ ಎಂಗೇಜ್ ವಿತ್ ಡೈರೆಕ್ಟ್ ಸರ್ವಿಸ್ ಅಂತ ಇತ್ತಲ್ಲ. ಸರ್ವಿಸ್ ಅಂದ್ರೆ ಡಿವೋಷನಲ್ ಸರ್ವಿಸ್. ಡೈರೆಕ್ಟ್ ಸರ್ವಿಸ್ ಅಂದ್ರೆ ಡಿವೋಷನಲ್ ಸರ್ವಿಸ್ ಮಾಡೋದು, ಭಕ್ತಿ ಸೇವೆ ಮಾಡುವಂಥದ್ದು ಭಗವಂತನಿಗೆ. ಅಲ್ಲ, ನಮ್ಗೆ ಆ ಯೋಗ್ಯತೆ ಡೈರೆಕ್ಟ್ ಆಗಿ ನೇರವಾಗಿ ಮಾಡೋ ನಮ್ಗೆ ಅರ್ಹತೆ ಇಲ್ಲ. ನಾವೀಗ ಅದು ಯೋಗ್ಯತೆ ಇಲ್ಲ ನೋಡಿ. ಎಂತಂದ್ರೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಬೇಡಿ. ಎಸ್, ನೋಡಿ ಇಲ್ಲಿ ಪ್ರಭುಪಾದ ಇರುವಂತದ್ದು the main function is to become Krishna consciousness and be engaged in the service of the Lord directly. Directly ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗುವಂಥದ್ದು, ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಅದು ಅರ್ಥ ತಿಳಿತಾ ರಾಘವ್ ಅವರೇ? ಹರೇ ಕೃಷ್ಣ. ಅಂತ 1 ನಿಮಿಷ ನೋಡಿ, ನಾವು ಡೈರೆಕ್ಟ್ ಮಾಡುವಷ್ಟು ನಮ್ಗೆ ಕೆಪಾಸಿಟಿ ಇಲ್ಲ, ನಮ್ಗೆ ಸಿಗುವುದು ಕೂಡ ಇಲ್ಲ. ಎಸ್, ಹರೇ ಕೃಷ್ಣ. ರಾಘವ್ ಅವರೇ ಹರೇ ಕೃಷ್ಣ. ತಿಳಿತಾ? ಪ್ರಭು ತಿಳಿತು ಪ್ರಭು. ಹರೇ ಕೃಷ್ಣ. ಡೈರೆಕ್ಟ್ ನಮ್ಗೆ ಚಾನ್ಸೇ ಇಲ್ಲ. ಎಸ್, ಬೇರೆ ಯಾರ್ದು ಪ್ರಶ್ನೆ? ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ನಾಳೆ ದಯವಿಟ್ಟು ನಾಳೆ ಬೆಳಿಗ್ಗೆ 7:45ರಿಂದ 8:30 ತನಕ ಕನ್ನಡ ಭಾಗವತಂ ಕ್ಲಾಸ್. ಮತ್ತೆ ನಾನು ಟೆಂಪಲ್ ಲಿಂಕಲ್ಲಿ 8:30ರಿಂದ 9 ಗಂಟೆ ತನಕ ಇಂಗ್ಲಿಷ್ ಭಾಗವತಂ ಕ್ಲಾಸ್ ತೆಗಿತಾ ಇದ್ದೇನೆ. ಹಾಗೆ ನಾಳೆ ಕೂಡ 7:45 ಕ್ಲಾಸ್ ಸ್ಟಾರ್ಟ್. ದಯವಿಟ್ಟು, ಯಾಕೆಂದರೆ ಪ್ರೆಸಿಡೆಂಟ್ ಇಲ್ಲ, ಹಾಗೆ 2-3 ದಿವಸ ನನಗೆ ಆ ಇಂಗ್ಲಿಷ್ ಕ್ಲಾಸ್ಗಳು ನನಗೆ ತೆಗಿಲಿಕ್ಕೆ. ಎಸ್, ಹರೇ ಕೃಷ್ಣ. ಇಲ್ಲಿ ಕ್ಲಾಸ್ ಮುಗಿಸಿ ಮತ್ತೆ ನಾನು ಅಲ್ಲಿ ಮಾಡ್ತೇನೆ. ಕನ್ನಡ ಮುಗಿಸಿ 8:30 ಮುಗಿಸ್ತೇನೆ ಮತ್ತೆ ಅದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಓಕೆ, ಯಾವ್ದು ಪ್ರಶ್ನೆ ಇಲ್ಲ, ನಾವು ಮುಕ್ತಾಯ ಮಾಡುವ.